ಒಂದು 2 ವರ್ಷಗಳ ಹಿಂದೆ ಇವರು ನಮ್ಮ ಆಫೀಸಿಗೆ ಬಂದಾಗ ಅವರದ್ದು ಶಾಪ್ ಓನ್ ಇರಲಿಲ್ಲ, ಆದರೆ ಮಿಲ್ಲೆಟ್ನ ಬಗ್ಗೆ ಏನೋ ಒಂದು ವಿಶೇಷವಾದ ಆಸಕ್ತಿ ವಹಿಸಿ ಜನರ ಒಂದು ಹೆಲ್ತಿಗೋಸ್ಕರ ಕೆಲಸವನ್ನು ಮಾಡ್ತಿದ್ರು. ಮುಂದೆ ಒಂದು ದಿನ ಅವರು ಶಾಪನ್ನು ಮಾಡಬೇಕು ಮತ್ತು ಐಸ್ ಕ್ರೀಮನ್ನು ಮಾಡಬೇಕು ಎಲ್ಲ ಕನಸುಗಳಿದ್ವು. ಆದರೆ ಅವರಲ್ಲಿ ಒಂದು ಬಹಳ ನನಗೆ ಲೈಕ್ ಆದಂಥ ವಿಷಯ ಏನಂದರೆ ಒಂದು ಹೊಸತನವನ್ನು ಯೋಚನೆ ಮಾಡಿದ್ರು. ಎಲ್ಲರೂ ಮಾಡಿದಾಗೆ ಅಲ್ಲ, ಅಂದರೆ ಒಂದು ಶಾಪ್ ಓಪನ್ ಮಾಡಿದರೆ ಅಲ್ಲಿ ಒಳ್ಳೆ ಶಾಪ್ ಬಿಸ್ನೆಸ್ ಇದ್ದರೆ ಇನ್ನು ಕೆಲವರಾದರೂ ಆಪೋಸಿಟ್ ಶಾಪ್ ಆಗ್ತಾರೆ, ಅದೇ ಶಾಪನ್ನು ಆಗ್ತಾರೆ, ಯಾಕಂದರೆ ಬೇರೆ ಅವರ ತಲೆಯಲ್ಲಿ ಇರುವುದಿಲ್ಲ. ಆದರೆ ಇವರು ಒಂದು ಹೊಸತನವನ್ನು ಯೋಚನೆ ಮಾಡಿದ್ರು. ಮಿಲೆಟ್ನಿಂದ ಏನೆಲ್ಲ ಮಾಡ್ಬೋದು, ಏನೆಲ್ಲ ಪ್ರಾಡಕ್ಟ್ ಮಾಡ್ಬೋದು. ಇಲ್ಲಿ ನೋಡಿದರೆ ಈಗ ನೋಡಿ, ಈ ನೂಡಲ್ಸ್, ಈ ಬಿಸ್ಕೆಟ್ ಇದೆಲ್ಲ ಅಷ್ಟು ಸುಲಭದಲ್ಲಿ ಮಾಡಲಿಕ್ಕೆ ಆಗುದಿಲ್ಲ. ಆ ಯೋಚನೆಯನ್ನು ಮಾಡಿದ್ರು. ಅದರ ನಂತರ ಅವರು ಔಟ್ಲೆಟ್ ಅನ್ನು ಓಪನ್ ಮಾಡಿ ಐಸ್ ಕ್ರೀಮ್ ಅನ್ನು ಮಾಡಿದ್ರು ಮಿಲೆಟ್ನಿಂದ, ಹೆಲ್ದಿ ಐಸ್ ಕ್ರೀಮ್, ಜಾಸ್ತಿ ಅಥವಾ ಶುಗರ್ ಬಳಸದೆ ಮಿಲೆಟ್ನಿಂದ ಒಂದು ಐಸ್ ಕ್ರೀಮ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಮತ್ತು 1 ವರ್ಷದ ಒಳಗಡೆನೆ ಇನ್ನೊಂದು ಶಾಪ್ ಅನ್ನು ಅವರು ಮಾಡಿದ್ರೆ ಅಂದ್ರೆ ಅವರ ಹಾರ್ಡ್ ವರ್ಕ್, ಡೆಡಿಕೇಶನ್ ಮತ್ತು ಕಮಿಟ್ಮೆಂಟ್ ಡೆಫಿನೆಟ್ಲಿ ಅವರಿಗೆ ವರ್ಕ್ ಆಗಿದೆ. ನಾನು ಇನ್ನೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇದೇ ಉತ್ಸಾಹದಿಂದ ಮಂಗಳೂರಲ್ಲಿ ಇನ್ನಷ್ಟು ಔಟ್ಲೆಟ್ಗಳು ಓಪನ್ ಆಗಲಿ. ಇದೊಂದು ಒಳ್ಳೆಯ ಪ್ಲೇಸ್, ಮೇಲೆ ಜಿಮ್ ಇದೆ, ಡಾಕ್ಟರ್ಸ್ ಇದ್ದಾರೆ, ಮತ್ತೆ ನಮಗೆ ಎಲ್ಲ ಬೇಕಾದ ಒಂದು ಬ್ಯಾಂಕ್ ಕೂಡ ಇದೆ. ಖಂಡಿತವಾಗಿ ವಿಜಯ್ ಒಂದು ಒಳ್ಳೆಯ ಪ್ಲೇಸ್, ಇದು ಸಕ್ಸಸ್ ಆಗಬೇಕು. ಇದರಿಂದ ಮತ್ತಷ್ಟು ಅವರಿಗೆ ಉತ್ತೇಜನ ಸಿಕ್ಕಿ ಜನರ ಹೆಲ್ತ್ನ ಬಗ್ಗೆ, ಮತ್ತು ನಾವು ಯಾವಾಗಲೂ ನಮಗೆ ಏನು ಬರ್ತದೆ ಅಂತ ನೋಡುವುದಕ್ಕಿಂತ ನಮಗೆ ಏನು ಬರ್ತದೆ ಬರಬೇಕು, ಅದರ ಜೊತೆಗೆ ನಾವು ಜನರಿಗೆ ಏನು ಕೊಡ್ತೇವೆ, ನಾವು ಕಸ್ಟಮರ್ಸಿಗೆ ಏನು ಕೊಡ್ತೇವೆ, ಅದು ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ನಮ್ಮದೇ ಪ್ರಾಫಿಟ್ ಅನ್ನು ನಾವು ನೋಡಿದ್ರೆ ನಾವು ಡೆಫಿನೆಟ್ಲಿ ಅದಕ್ಕೆ ನಮಗೆ ಸಮಾಧಾನ ಕೂಡ ಇಲ್ಲ, ಸ್ವಲ್ಪ ಹಣ ಮಾಡಬಹುದು, ಆದರೆ ಲೈಫಲ್ಲಿ ಏನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಆದರೆ ಕಸ್ಟಮರಿಗೆ ಏನು ಬೆನಿಫಿಟ್ ಆಗ್ತದೆ ಅಂತ ನೋಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಬರ್ತದೆ. ಅದಕ್ಕೆ ನೀವೇ ಸಾಕ್ಷಿ. ಸೊ ಆಲ್ ದ ಬೆಸ್ಟ್. ಯಾವುದೇ ಒಂದು ಔಷಧಿ ಕೊಟ್ಟಾಗ ಔಷಧಿ ಕೊಟ್ಟರೆ ಗುಣ ಆಗಲಿಲ್ಲ. ಅದಕ್ಕೆ ಬೇಕಾದ ಸತ್ಯ ಪೌಷ್ಟಿಕಾಂಶಗಳನ್ನು ತಿನ್ನಿ ಅಂತ ಹೇಳುವಂಥದ್ದು ನಮ್ಮ ಕ್ರಮ. ಹಾಗೆ ನಮ್ಮ ಹತ್ತಿರವೇ ಪೌಷ್ಟಿಕಾಂಶ ಇರುವಂಥ ಆಹಾರದ ಮಳಿಗೆಯನ್ನು ನಾನು ಆರಂಭಿಸ್ತಿದ್ದೇವೆ. ಆ ಪರವಾಗಿ ನಾನು ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮ ಯಾವ ರೀತಿ ಒಳ್ಳೆಯದಲ್ಲಿ ನಡೆಯಿತು ಅದೇ ರೀತಿ ಈ ಮಳಿಗೆ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಿ ಮತ್ತಷ್ಟು ಇಂಥ ಔಟ್ಲೆಟ್ಗಳನ್ನು ಆರಂಭಿಸುವಂಥ ಪರಿಸ್ಥಿತಿ ಇರ್ತಾ ಇರಲಿ ಅಂತ ಹೇಳಿ ದೇವರನ್ನು